ಎಲ್ಲರಿಗೂ ಪೂರ್ಣ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದರಿಂದ ನನಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಸಹಾಯ ಆಗುತ್ತದೆ. ನಮ್ಮ ಬ್ಯುಸಿ ಲೈಫಲ್ಲಿ ದೇವರು, ದೇವಸ್ಥಾನ, ಪೂಜೆ, ಪುನಸ್ಕಾರಗಳಿಗೆ ನಾವು ಸಮಯ ಕೊಡೋದು ತುಂಬ ಕಡಿಮೆ. ಹಾಗೋ ಹೀಗೋ ಸಮಯ ಹೊಂದಿಸ್ಕೊಂಡು ದೇವಸ್ಥಾನಕ್ಕೋ ಅಥವಾ ದೇವ್ರ ಪೂಜೆಗೋ ಕೂದರೆ ಅಲ್ಲೂ ಕೂಡ ನಮಗೆ ಸಮಾಧಾನ ಇರಲ್ಲ. ಗಡಿಬಿಡಿಲಿ ಬೇಗನೆ ಪೂಜೆ ಮಾಡಿಬಿಟ್ಟು ಬಂದುಬಿಡ್ತೀವಿ. ಇನ್ನೂ ಕೆಲವರಂತೂ ದೇವ್ರ ಮನೆಯೇ ಬಿಟ್ಟು ಬರಲ್ಲ, ಗಂಟೆ ಅಲ್ಲೇ ಪೂಜೆ ಮಾಡುತ್ತಾ ಕೂತ್ಬಿಟ್ಟಿರ್ತಾರೆ. ಹಾಗಾದರೆ ನಾವು ಮಾಡೋ ಆತುರವಾದ ಪೂಜೆಗೆ ನಮಗೆ ಫಲ ದೊರೆಯುತ್ತಾ? ಹಾಗೂ ಗಂಟೆಗಟ್ಟಲೆ ಪೂಜೆ ಮಾಡಿದರೆ ನಮಗೆ ತೊಂದರೆನೇ ಬರಲ್ವಾ? ಅಥವಾ ನಾವು ಮಾಡೋ ಕಾಟಾಚಾರದ ಪೂಜೆಗೆ ಬೇರೆಯದ್ದೇ ಆದ ತೊಂದರೆಗಳು ನಮ್ಮ ಬೆನ್ನೇರುತ್ತವಾ? ಹಾಗಾದರೆ ನಾವು ಪೂಜೆ ಮಾಡ್ತಿರ್ಬೇಕಾದ್ರೆ ನಮಗೆ ಬರುವ ಕೆಟ್ಟ ಆಲೋಚನೆಗಳು, ಆಕಳಿಕೆ ಮತ್ತು ಆಲಸ್ಯ ಇದೆಲ್ಲವೂ ಇದಕ್ಕೆ ಸಂಬಂಧಿಸಿದೆಯಾ? ಹೌದು, ನಾವು ಮಾಡುವ ಆಲಸ್ಯಕರವಾದ ಪೂಜೆಯಿಂದ ಇಂತಹದ್ದೊಂದು ಕಾಟ ನಮ್ಮ ಬೆನ್ನಿಗೆ ಇರುವುದು ಸತ್ಯ. ಪೂಜೆ ಮಾಡುತ್ತಾ ಕೂತಿರ್ಬೇಕಾದ್ರೆ ಕೋಪ ಬರುವುದು, ದೇವರನ್ನು ಬೈಬೇಕು ಅನಿಸುವುದು, ನಿದ್ದೆ ಬರುವುದು ಇದೆಲ್ಲವೂ ನಮಗೆ ನಮ್ಮ ಆ ಕಾಟಾಚಾರವಾದ ಪೂಜೆಯಿಂದ ಬಂದ ಋಣಾತ್ಮಕ ಶಕ್ತಿಯ ಬಿರುದು, ಅಂದರೆ ನೆಗೆಟಿವ್ ಎನರ್ಜಿ. ಆ ನೆಗೆಟಿವ್ ಎನರ್ಜಿನ ನಾವು ಹೇಗೆ ನಿವಾರಿಸ್ಕೋಬೇಕು? ಹಾಗಾದರೆ ಮೊದಲು ನೀವು ದೇವರಿಗೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡೋದನ್ನು ಕಲಿಬೇಕು. ನೀವು ಕೊಡೋ 5 ನಿಮಿಷದ ಸಮಯದಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಬೇಕು. ಜೊತೆಗೆ ಕೆಲವು ಮಾರ್ಗಗಳಿಂದ ಇದನ್ನು ಸರಿಪಡಿಸ್ಕೊಳ್ಬೋದು. ಹೇಗಪ್ಪ? ಹೇಗೆ ಅಂದರೆ, ನೀವು ದೇವರ ಮುಂದೆ ನಿಂತು ನಿಮ್ಮ ಎಡಗೈನಲ್ಲಿ ಸ್ವಲ್ಪ ಪ್ರಮಾಣದ ದೊಡ್ಡ ಉಪ್ಪನ್ನು ಮುಷ್ಟಿಯಲ್ಲಿ ಬಿಗಿಯಾಗಿ ಹಿಡಿದುಕೊಂಡ್ಬಿಟ್ಟು, ದೇವರೇ ನನ್ನ ಸುತ್ತ ಇರುವ ಎಲ್ಲ ದುಷ್ಟಶಕ್ತಿಗಳನ್ನು ನಾಶ ಮಾಡು ಎಂದು ಬೇಡ್ಕೋಬೇಕು. ನಂತರ ಅದನ್ನು ನಿಮ್ಮ ತಲೆಯ ಸುತ್ತ ಆ್ಯಂಟಿ ಕ್ಲಾಕ್ವೈಸ್ ಡೈರೆಕ್ಷನಲ್ಲಿ 7 ಬಾರಿ ನಿವಾಳಿಸ್ಕೊಂಡು, ಆ 7 ಬಾರಿ ನಿವಾಳಿಸಿಕೊಂಡ ಉಪ್ಪಿಗೆ ನಿಮ್ಮ 7 ಸಲ ಬಾಯಿಯ ಉಗಳನ್ನು ಸ್ಪರ್ಶ ಮಾಡಬೇಕು. ನಂತರ ಅದನ್ನು ಬೆಂಕಿಗೆ ಹಾಕಬೇಕು. ಬೆಂಕಿಗೆ ಹಾಕಿದರೆ ನಿಮ್ಮ ಈ ಸಮಸ್ಯೆ ಕೆಲವೇ ದಿನಗಳಲ್ಲಿ ಮಾಯವಾಗಿ ನೀವು ನೆಮ್ಮದಿಯಿಂದ ಜೀವನ ಮಾಡ್ಬೋದು. ಹಾಗಿದ್ರೆ ನಮ್ಮ ಮನೆಯಲ್ಲಿ ಬೆಂಕಿಯ ಸೌಲಭ್ಯವಿಲ್ಲ ಅನ್ನುವವರು, ನೀವು ನಿವಾಳಿಸಿದ ಉಪ್ಪನ್ನು ಒಂದು ಬಟ್ಟಲಿನಲ್ಲಿ ಅಥವಾ ಪ್ಲಾಸ್ಟಿಕ್ನಲ್ಲಿ ಶೇಖರಣೆ ಮಾಡಿಕೊಂಡ್ಬಿಟ್ಟು ನಿಮಗೆ ಬೆಂಕಿಯ ಸೌಲಭ್ಯ ಸಿಕ್ಕಾಗ ಅದನ್ನು ಅದರೊಳಗೆ ಹಾಕಿದರೆ ಸಾಕು. ನೀವು ಅದನ್ನು ಪರಿಶೀಲನೆ ಕೂಡ ಮಾಡಬಹುದು. ಒಂದು ವೇಳೆ ಬೆಂಕಿಗೆ ಹಾಕಿದ ಸಂದರ್ಭದಲ್ಲಿ ಉಪ್ಪಿನ ಚೂರುಗಳು ಶಬ್ದ ಮಾಡುತ್ತಾ ಸಿಡಿದರೆ ನಿಮ್ಮ ಮನಸ್ಸಿಗೆ ಖಂಡಿತವಾಗಿಯೂ ಒಂದು ಪಾಸಿಟಿವ್ ಫೀಲಿಂಗ್ ಬರುತ್ತದೆ. ಹಾಗೂ ಈ ಸಮಸ್ಯೆಯಿಂದ ಮುಕ್ತಿಯೂ ಕೂಡ ದೊರೆಯುತ್ತದೆ. ನಿಮ್ಮ ಹಿಂದೆ ದುಷ್ಟಶಕ್ತಿಗಳಿದಾವೋ ಇಲ್ಲೋ ಅಂತ ಹೇಗೆ ಗೊತ್ತಾಗುತ್ತೆ? ಹಾಗಿದ್ರೆ ಹೌದು, ಒಂದು ವೇಳೆ ನೀವು ಉಪ್ಪನ್ನು ನಿವಾಳಿಸಿ ಒಲೆಗೆ ಹಾಕಿದಾಗ ಒಲೆಯಲ್ಲಿ ಹೊಗೆ ಬರುತ್ತದೆ. ಒಂದು ವೇಳೆ ಆ ಹೊಗೆ ಬಂದರೆ ಮತ್ತು ಉಪ್ಪು ಹಾಕಿದ ತಕ್ಷಣವೇ ತುಂಬ ಜೋರಾಗಿ ಉಪ್ಪಿನ ಕಣಗಳು ಸಿಡಿದರೆ 100% ನಿಮ್ಮ ಸುತ್ತ ಕೆಟ್ಟ ಶಕ್ತಿಗಳು ಕೆಲಸ ಮಾಡ್ತಿದ್ದಾವೆ ಅಂತ ಅರ್ಥ. ಆದ್ದರಿಂದ ನಾನು ಹೇಳಿದ ಈ ಕೆಲಸ ಮಾಡಿದರೆ ನಿಮಗೆ ಖಂಡಿತವಾಗಿಯೂ ಫಲ ದೊರೆಯುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅಂದರೆ ಡಿಸ್ಲೈಕ್ ಮಾಡಿ. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ.